ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದೇವೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮುಗಿಯೋವರೆಗೂ ಕೂಡ ದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿಬಿಟ್ಟು ಅದನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆ ಧಾರವಾಡ ಜಿಲ್ಲೆದಾಗಿರುತ್ತೆ. ನೋಡಿ, ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದು ನಿಮಗೋಸ್ಕರ, ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೋಸ್ಕರ ಯಾವ ರೀತಿಯಾಗಿ ಕ್ವಶನ್ ಪೇಪರು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಂದು ಬರುತ್ತೆ ಅಂತ. 80 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸಬ್ಜೆಕ್ಟು ಇಂಗ್ಲೀಷ್. ಸರ್, ದಯವಿಟ್ಟು ವಿಡಿಯೋಗಳನ್ನು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವಿಡಿಯೋ ನೋಡುವ ಸಮಯದಲ್ಲಿ ದಯವಿಟ್ಟು ಅಂತ ಎಷ್ಟು ಸಲ ಹೇಳ್ತಾ ಇದ್ದೀವಿ ಅಂದರೆ ಯು ಕ್ಯಾನ್, ಹೌದಲ್ವಾ, ಅರ್ಥ ಮಾಡ್ಕೋಬೋದು ತಾವುಗಳು ಕೂಡ. ವಿತ್ ರೆಸ್ಪೆಕ್ಟ್ಫುಲಿ ವಿ ಆರ್ ಆಸ್ಕಿಂಗ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಇಫ್ ಯು ಆರ್ ನ್ಯೂ ಟು ಮೈ ಪ್ಲಾಟ್ಫಾರ್ಮ್. ಇಫ್ ಯು ಹ್ಯಾವ್ ಆಲ್ರೆಡಿ ಸಬ್ಸ್ಕ್ರೈಬ್ಡ್ ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ press the like button while watching this video. Please write comments. ಥ್ಯಾಂಕ್ ಯು ಅಂತ ಬರೆದ್ರೂ ಸಾಕ್ರಿ ಸರ್. ಇಲ್ಲ ವಾಯ್ಸ್ ಕ್ಲಿಯರ್ ಇಲ್ಲ ಅಂದರೂ ಬರೆದ್ರೂ ಸಾಕು. ಇಲ್ಲ ಸರ್ ಮುಂದಿನ ವಿಡಿಯೋ ಇದನ್ನು ಮಾಡಿ ಅಂತ ಬರೆದ್ರೂ ಸಾಕು. ಅಥವಾ ಏನಾದರೂ ಬೇಕು ನೋಟ್ಸು ಅಂತ ಬರೆದ್ರೂ ಸಾಕು. ಎನಿಹೌ, ಇಷ್ಟೊಂದು ನಿಮಗೆ ಕೇಳ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಸುಮಾರು 10 MCQಸ್ಗಳನ್ನು ಕೊಡಲಾಗತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ. ಯಾವ ರೀತಿಯಾಗಿ ಅಂದರೆ ನಿಮಗೆ ಸುಮಾರು 7ರಿಂದ 8 ಪಾಠಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುತ್ತೆ ಇಂಗ್ಲೀಷು. ಈಗ ಮೊದಲನೆಯ ಪಾಠದಿಂದ ಇಲ್ಲಿ ಒಂದು MCQ ಇದೆ, ನೋಡ್ತಾ ಹೋಗೋಣ. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ವಾಸ್ ಸೀನ್ ಬೈ ಹಿಮ್ ಅಂಟಿಲ್ ಹಿ ಸಾ ದಿ ಜೂಲಿಯೆಟ್ ಅಂತ ಇದೆ. ವಾಸ್ ನಾಟ್ ಸೀನ್ ಅಂತ. ಹಾಗಿದ್ರೆ ಇದು ಕ್ವಶನ್ ಎಲ್ಲಿ ಬರುತ್ತೆ, ಎಲ್ಲಿ ಆನ್ಸರ್ ಸಿಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಹೇಳಿದರೆ, ಫಸ್ಟ್ ಏನು ಪೋಯಮ್ ಇದೆಯೋ 2 ಭಾಗವನ್ನು ಮಾಡಲಾಗಿದೆ ನಿಮಗೆ. ರೋಮಿಯೋ ಆ್ಯಂಡ್ ಜೂಲಿಯೆಟ್ಟಿನ ಒಂದು ಪ್ಲೇನಲ್ಲಿ 2 ಭಾಗ ಇದೆ. ಮೊದಲನೇ ಭಾಗದ ಕೊನೆಯ 2 ಸಾಲಿನಲ್ಲಿ ಇದಕ್ಕೆ ಆನ್ಸರ್ ಸಿಗುತ್ತೆ. ಅವನು ಏನಂತ ಹೇಳ್ತಾನೆ ಅಂದರೆ, ಹಿ ರೇಸ್ಡ್ ಎ ಕ್ವಶನ್ ಟು ಹಿಸ್ ಹಾರ್ಟ್. ನೋಡಪ್ಪ, ಡೈರೆಕ್ಟಾಗಿ ಆನ್ಸರ್ ಹೇಳಿದ್ದಾದರೆ ನಾನು ಬೇರೆಯ ಹೇಗೆ ಐ ಡೋಂಟ್ ವಾಂಟ್ ಟು ಟೆಲ್, ಬಟ್ ಐ ನೀಡ್, ಆಯಿತಾ, ಹೇಳಬಾರ್ದು, ಆದರೂ ಕೂಡ ಹೇಳ್ತಾ ಇದ್ದೀನಿ. ನಿಮಗೆ ಎಂಥವ್ರು ಬೇಕು ಅಂತ ಹೇಳಿದರೆ ಹೀಗೆ ಓದಬೇಕು ನಿಮಗೆಲ್ಲರಿಗೂ ಕೂಡ. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ವಾಸ್ ನಾಟ್ ಸೀನ್ ಬೈ ಹಿಮ್ ಅಂಟಿಲ್ ಹಿ ವಾಸ್ ಜೂಲಿಯೆಟ್. ರೈಟ್ ಆನ್ಸರ್ ಈಸ್ ಸಿ, ಟ್ರೂ ಬ್ಯೂಟಿ. ಸೆಕೆಂಡ್ ಕ್ವಶನ್, ವಾಟ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್ ಬೈ ದಿ ಕೌನ್ಸಿಲ್ ಇನ್ 2 years. ರೈಟ್ ಆನ್ಸರ್ ಈಸ್ ಬಿ, ಡೆತ್ ಪೆನಾಲ್ಟಿ. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ನಿಮ್ಮ ಫ್ರೆಂಡು ಕೂಡ ಹೇಳ್ಕೊಡ್ತಾನೆ, ಇದೇ ಕಣೋ ರೈಟ್ ಆನ್ಸರ್ ಅಂತ. ನನ್ನ ಉದ್ದೇಶ ಇಲ್ಲಿ ಕೀ ಆನ್ಸರ್ ಕೊಡೋದಲ್ಲ, ಉದ್ದೇಶ ನಂದು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮಗೆ ಇದು ಪಾಠನೂ ಮಾಡ್ದಂಗೆ ಆಗಬೇಕು, ಕ್ವಶನ್ ಪೇಪರು ಸಾಲ್ವ್ ಆಗಬೇಕು, ಕೆಲವೊಂದು ಮಾಹಿತಿಯನ್ನು ಕೊಡಬೇಕು. ಈ ರೀತಿಯಾಗಿ ನನ್ನ ಉದ್ದೇಶ. ಪ್ಲೀಸ್ ಸ್ಟೇ, ಓಕೆ, ಸ್ಟೇ ಆಗಿ. ನೋಡಿ, ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ಪ್ರಕಾರ ಇವ್ನು ನೋಡೇ ಇರಲಿಲ್ಲ ಅಂತ ಅವನ ಜೀವನದಲ್ಲಿ. ಅದೇನು ಅಂತ ಕೇಳಿದರೆ ಟ್ರೂ ಬ್ಯೂಟಿ ಅಂತ ಹೇಳ್ತಾನೆ. ಆದರೆ ಇದಕ್ಕಿಂತ ಮುಂಚೆ ರೋಮಿಯೋ ಒಂದು ಪ್ರೀತಿಯನ್ನು ಮಾಡಿರ್ತಾನೆ. ಮೊದಲನೆಯ ಪ್ರೀತಿ ಅದು ರೋಸ್ಲಿನ್ ಆಗಿರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಇಷ್ಟು ಸೌಂದರ್ಯ ನಾನು ಆ ಹುಡುಗಿನಲ್ಲಿ ನೋಡಲಿಲ್ಲ ಅಂತ. ಅಂದರೆ ಇವನ್ ರೋಮಿಯೋ ಹಿ ರನ್ಸ್ ಬಿಹೈಂಡ್ ದ ಬ್ಯೂಟಿ, ಆಯಿತಾ, ಅವನೇ ಒಪ್ಕೊತಾನೆ ನೋಡಿ. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಬಂದು ಟ್ರೂ ಬ್ಯೂಟಿ ಅಂತ ಆಗುತ್ತೆ. ಎರಡನೆಯ ಪ್ರಶ್ನೆ ಬಂದು 2 years ಇದೆ. ವಾಟ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಅಂತ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇನಿಷಿಯಲ್ ಅಂತ ಹೇಳಿದರೆ ಬಿಗಿನಿಂಗ್ ಅಂತ, ಇನಿಷಿಯಲ್ ಅಂತ ಹೇಳಿದರೆ ಫಸ್ಟ್ ಪನಿಷ್ಮೆಂಟ್ ಅಂತ. ಅರ್ಥ ಆಗತ್ತಲ್ವಾ? ಗಿವನ್ ಬೈ, ನೋಡಿ ನಿಮಗೆ ಪ್ರಶ್ನೆನೇ ಅರ್ಥ ಆಗಲಿಲ್ಲ ಅಂದರೆ ಎಕ್ಸಾಮಲ್ಲಿ ಭಾಳ ತೊಂದರೆ ಆಗುತ್ತೆ. ಗಿವನ್ ಟು ದ ಕ್ರಿಮಿನಲ್ ಬೈ ದ ಕೋರ್ಟ್ ಇನ್ 2 years ಅಂತ ಇದೆ. ಹಾಗಿದ್ರೆ 2 years ಪಾಠದಲ್ಲಿ ಜಡ್ಜ್ಗಳು, ಮಿನಿಸ್ಟ್ರುಗಳು ಒಂದು ಶಿಕ್ಷೆಯನ್ನು ಕೊಡ್ತಾರೆ ಮೊದಲನಿಗೆ, ಆ ಕ್ರಿಮಿನಲ್ಲಿಗೆ. ಮೊದಲನೇದಾಗಿ ಅದು ಏನು ಅಂತ ಹೇಳಿದರೆ ಡೆತ್ ಪೆನಾಲ್ಟಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಹಾಗಿದ್ರೆ ನೋಡಿ, ಡೆತ್ ಪೆನಾಲ್ಟಿ ಅಂದರೂ ಒಂದೇ, ಟು ಎಕ್ಸಿಕ್ಯೂಟ್ ಹಿಮ್ ಅಂದರೂ ಒಂದೇ, ಕಟ್ ಆಫ್ ಹಿಸ್ ಹೆಡ್ ಅಂದರೂ ಒಂದೇ. ಇದನ್ನೆಲ್ಲ ತಾವುಗಳು ನೆನ್ಪಿಟ್ಕೋಬೇಕು, ಆಯಿತಾ. ನಂತರದಲ್ಲಿ ನೋಡಿ, ಇವೆಲ್ಲ ಬೇರೆ ಆಪ್ಷನ್ ಇದೆ. ಸೋಷಿಯಲ್ ಬೈಕಾಟ್ ಅಂದರೆ ಅವನ ಸಮಾಜದಿಂದ ದೂರ ಹಾಕಿ ಅಂತ. ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆ, ಅದು ಎರಡನೆಯ ನಮ್ಮ ಪನಿಷ್ಮೆಂಟ್ ಆಗತ್ತೆ. ಮೂರನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ವಾಟ್ ಮೇ ನಾಟ್ ಬಿ ಗಿವನ್ ಟು ದ ಚಿಲ್ಡ್ರನ್ ಅಂತ ಇದೆ. ಇದು ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಅಲ್ವಾ. ನೋಡಿ, ಹಾಗಿದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡಬಾರದು ಅಂತ ಆನ್ ಚಿಲ್ಡ್ರನಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಮಕ್ಕಳಿಗೆ? ನಿಮ್ಮ ಆಲೋಚನೆಗಳನ್ನು ಕೊಡಬೇಡಿ. ಆಲೋಚನೆ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಥಾಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ವೆಲ್ತ್ ಅಂತ ಇದೆ, ಲವ್ ಇದೆ, ಥಾಟ್ ಇದೆ, ಪನಿಷ್ಮೆಂಟ್ ಇದೆ. ಈ ಪನಿಷ್ಮೆಂಟ್ ಬಗ್ಗೆ, ಈ ವೆಲ್ತ್ ಬಗ್ಗೆ ಎಲ್ಲೂ ಕೂಡ ಅಲ್ಲಿ ನಮಗೆ
ಪಾಠದಲ್ಲಿ ಬರಲಿಲ್ಲ. ಪ್ರೀತಿಯ ಬಗ್ಗೆಯೂ ಇದೆ, ಪ್ರೀತಿ ಕೊಡಿ ಅಂತ ಇದೆ. ನಮ್ಮ ಪ್ರಶ್ನೆ ಏನನ್ನು ಕೊಡಬಾರದು ಅಂತ, ಮೇ ನಾಟ್ ಬಿ ಗಿವನ್. ಹಾಗಾಗಿ ಥಾಟ್ ಈಸ್ ದ ರೈಟ್ ಆನ್ಸರ್. ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ವೆನ್ ವಾಸ್ ನವಧನ್ಯ ಫಾರ್ಮ್ ಸ್ಟಾರ್ಟೆಡ್, ಇದು ನಿಮ್ಮ 4ನೆಯ ಪಾಠ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಟ್ ಇನ್ ದ ಫಾರೆಸ್ಟ್ ಅಂತ ಇದೆ ಅಲ್ವಾ, ಅದರ ಪಾಠ ಆಗಿದೆ. ನೋಡಿ, ವೆನ್ ವಾಸ್ ನವಧನ್ಯ ಫಾರ್ಮ್ ಸ್ಟಾರ್ಟೆಡ್ ಅಕಾರ್ಡಿಂಗ್ ಟು ವಂದನಾ ಶಿವ. ವಂದನಾ ಶಿವರವರ ಪ್ರಕಾರ ನವಧನ್ಯ ಫಾರ್ಮು ನವಧನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡಿದ್ದು ವಂದನಾ ಶಿವ. ಯಾವಾಗ ಅಂತ ಕೇಳಿದ್ದಾರೆ, ಅದು 1994 ಸ್ಟಾರ್ಟ್ ಆಗುತ್ತೆ. ಆಯಿತಾ. ಮೂಮೆಂಟ್ ಅಂತ ಕೇಳಿದರೆ ಇಲ್ಲಿ 1987 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಆನ್ಸರ್ ಇದೆ ಅಲ್ವಾ, ಅದು ಮೂಮೆಂಟಿಗೆ ಬರುತ್ತೆ. ಪ್ರಾರಂಭ ಆಗಿದ್ದು 1994. ಆಯಿತಾ. ನೋಡಿ, ನಿಮಗೆ ಡಿಫ್ರೆನ್ಸನ್ನು ತಿಳಿಸ್ತಾ ಇದ್ದೇನೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮ್ಯಾಚ್ ದ ಫಾಲೋಯಿಂಗನ್ನು ಕೊಟ್ಟಿದ್ದಾರೆ. ಇದು ಕೂಡ 4ನೆಯ ಪಾಠದಿಂದ. ಆಯಿತಾ. ಇಲ್ಲಿ ಕಾರ್ಲಿನ್ ಮರ್ಚೆಂಟ್ ಅಂತ ಇದೆ, ಫ್ರಾನ್ಸಿಸ್ ಬೇಕನ್ ಅಂತ ಇದೆ, ಕಾರ್ಮ್ಯಾಕ್ ಕುಲಿನಿನ್ ಅಂತ ಇದೆ. ಹಾಗಿದ್ರೆ ಇದರಲ್ಲಿ 4 ಜನ ಹೆಸರನ್ನು ಇಲ್ಲಿ ನೀಡಲಾಗಿದೆ, ಹೌದಲ್ವಾ. ಈಗ ಕಾರ್ಲಿನ್ ಮರ್ಚೆಂಟ್ ಅಂತ ಇದೆ. ಒಂದಕ್ಕೆ ನೋಡಿ, ಫಿಲಾಸಫರ್ ಆ್ಯಂಡ್ ಎ ಹಿಸ್ಟೋರಿಯನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಫ್ರಾನ್ಸಿಸ್ ಬೇಕನ್ ಅಂತ ಇದೆ, ಅವರು ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ. ಇದು ಎಲ್ಲಿದೆ ಅಂತ ಹೇಳಿದರೆ ಅಲ್ಲಿದೆ ನೋಡಿ, ನೋ ಬಡಿ ವಿಲ್ ಸ್ಲೇ ಹರ್ ಮದರ್ ಅಂತ ಇದೆ. ಅದು ಫ್ರಾನ್ಸಿಸ್ ಬೇಕನ್, ಹೌದಲ್ವಾ. ಶಿ ಟೋಲ್ಡ್ ಲೈಕ್ ದಿಸ್, ಫಾದರ್ ಆಫ್ ಮಾಡರ್ನ್ ಸೈನ್ಸ್. ನೋಡಿ, ಆಯಿತಾ. ಬನ್ನಿ ಸರ್, ನಂತರದಲ್ಲಿ 6ನೆಯ ಪ್ರಶ್ನೆಗೆ ಹೋಗೋಣ. ನೋಡಿ, 6ನೇ ಪ್ರಶ್ನೆಯಲ್ಲಿ ಏನೂ ಇಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಕಥೆಯನ್ನು ಕೊಟ್ಟಿರ್ತಾರೆ. ಸರಿಯಾಗಿ ಓದ್ಕೊಂಡು ಯಾವ ಪ್ಯಾಸೇಜು ಕರೆಕ್ಟಾಗಿ ಕಥೆಯನ್ನು ಬಿಗಿನಿಂಗಿಂದ ಎಂಡ್ವರೆಗೂ ಹೇಳ್ತಾ ಇದೆ ಅನ್ನೋದನ್ನು ನಾವುಗಳು ತಿಳ್ಕೋಬೇಕಾಗತ್ತೆ. ಮೊದಲನೇದಾಗಿ ಇಲ್ಲಿ ಐಡೆಂಟಿಫೈ ದ ಸೀಕ್ವೆನ್ಸ್. ನೋಡಿ, ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಇನ್ ಅ ಸನ್ನಿ ಮಾರ್ನಿಂಗ್ ಅಂತ ಇದೆ. ಸನ್ನಿ ಮಾರ್ನಿಂಗ್ ಪಾಠದಿಂದ ನಿಮಗೆ, ಆಯಿತಾ, ಕೊಟ್ಟಿರುವಂತಹ ಏನದು 4 ಸೆಂಟೆನ್ಸನ್ನು ನೀಡಲಾಗಿದೆ. ಆ 4 ಸೆಂಟೆನ್ಸಲ್ಲಿ ತಾವುಗಳು ಯಾವುದಾದ್ರೂ ಒಂದು ಸರಿಯಾದ ಸೆಂಟೆನ್ಸ್ ಬನ್ನಿ. ಇಲ್ ನೇಚರ್ಡ್ ಪ್ರಿಲ್ಯೂಡ್ ಟೇಕಿಂಗ್ ಎ ಪಿಂಚ್ ಆಫ್ ಸ್ನಫ್. ಮೊದಲನೇದಾಗಿ ನಾನು 4ಕ್ಕೆ ಹೋಗ್ತೇನೆ, ಯಾಕಂದರೆ 4 ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಭಾಳ ಟೈಮ್ ಆಗುತ್ತಲ್ವಾ. ಬರೀ MCQಗೆ 10 ನಿಮಿಷ ಆಗ್ತಾಯಿದೆ. ನೋಡಿ, ಇಲ್ ನೇಚರ್ಡ್ ಪ್ರಿಲ್ಯೂಡ್ ಅಂತ ಇದೆ, ಟೇಕಿಂಗ್ ಎ ಪಿಂಚ್ ಆಫ್ ಸ್ನಫ್. ಹೌದು, ಮೊದಲನೇದಾಗಿ ಅವಳು ಬೈತಾಳೆ ಡಾನ್ ಗಾನ್ಜೋಲೋಗೆ, ಯು ಆರ್ ಎ ಇಲ್ ನೇಚರ್ಡ್ ಮ್ಯಾನ್ ಅಂತ. ಎರಡನೇದಾಗಿ ಏನಾಗುತ್ತೆ ಅಂದರೆ ಪಿಂಚ್ ಆಫ್ ಸ್ನಫ್ ಇಬ್ಬರು ಕೂಡ ತಗೊಂತಾರೆ. ಆಯಿತಾ. ನಂತರದಲ್ಲಿ ಅವಳಿಗೆ ನೆನಪು ಬರುತ್ತೆ ಸಿಲ್ವರ್ ಮೇಡನ್ ಬಗ್ಗೆ, ಇಬ್ಬರು ಕೂಡ ಮಾತಾಡ್ತಾರೆ, ಎಷ್ಟು ಸುಂದರವಾಗಿದ್ಲಲ್ವಾ ಹುಡುಗಿ ಅಂತ. ನಂತರದಲ್ಲಿ ಇಬ್ಬರು ಕೂಡ ಸುಳ್ಳು ಕಥೆಯನ್ನು ನರೇಟ್ ಮಾಡ್ತಾಳೆ, ಫಿಕ್ಷಿಯಸ್ ಸ್ಟೋರಿ ಆಫ್ ಡಾನ್ ಗಾನ್ಜೋಲೋ ಆ್ಯಂಡ್ ಲಾರಾ ಅನ್ನೋದು. ಇದು ನಮ್ಮ ಸರಿಯಾದ ಉತ್ತರ ಆಗತ್ತೆ. 4ನೆಯದು 7th ಕ್ವಶನ್, ಮೈ ಡಿಯರ್ ಚಿಲ್ಡ್ರನ್, ಹೂ ಅಕಾರ್ಡಿಂಗ್ ಟು ಗಾನ್ಜೋಲೋ ವಾಸ್ ಬ್ಯಾಡ್ಲಿ ವುಂಡೆಡ್. ಗಾನ್ಜೋಲೋ ಪ್ರಕಾರ ಒಬ್ಬ ವ್ಯಕ್ತಿಗೆ ಬಹಳ ಹೊಡೆತ ಬಿದ್ದಿರುತ್ತೆ, ಪೆಟ್ಟಾಗಿರುತ್ತೆ. ಅದು ಯಾರಿಗೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಡಾನ್ ಗಾನ್ಜೋಲೋ ಪ್ರಕಾರ ಅಂತಲ್ಲ, ಡಾನ್ ಗಾನ್ಜೋಲೋನೇ ಹೊಡೆದಿರ್ತಾನೆ. ಆಯಿತಾ. ಅವನ ಹೆಸರೇನು ಅಂದರೆ ದಿ ಮರ್ಚೆಂಟ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಒಂದು ರಾತ್ರಿ ಏನಾಗುತ್ತೆ ಅಂದರೆ, ಡಾನ್ ಗಾನ್ಜೋಲೋ ತನ್ನ ಪ್ರಿಯತಮೆಗೆ ಮಾತಾಡ್ಸೋಕ್ಕೆ ಅಂತ ಹೋಗಿರ್ತಾನೆ. ಆ ಸಮಯದಲ್ಲಿ ಮರ್ಚೆಂಟ್ ಕೂಡ ಅಲ್ಲಿಗೆ ಬಂದಿರ್ತಾನೆ, ಹಾಗಾಗಿ ಹಿಡ್ಕೊಂಡು ಹೊಡೆದಿರ್ತಾನೆ. ರೈಟ್ ಆನ್ಸರ್ ಈಸ್ ದಿ ಮರ್ಚೆಂಟ್. 8ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯು ಆರ್ ವರ್ಲ್ಡ್ ಡ್ಯಾಶ್ ಫ್ಲಡ್ ಅಂತ ಇದೆ. ಪೋಯಮ್ ಕಲೀರಿ ಪ್ರೀತಿಯ ಮಕ್ಕಳೇ. ಫ್ಲಡ್ ಅಂತ ಹೇಳಿದರೆ ಜಾರಿ ಹೋಗುವುದು. ಅವಳು ಹೇಳ್ತಾಳೆ, ನನ್ನ ಪ್ರೀತಿ ನನ್ನ ಕೈಯಿಂದಲೇ ಜಾರಿ ಹೋಯಿತು ಅಂತ ಕನ್ನಡದಲ್ಲಿ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ನಾನೀಗ. ನನ್ನ ಪ್ರೀತಿ ಅಂದ್ರೇನು? ಲವ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಎ ಆಗುತ್ತೆ 8ನೆಯ ಪ್ರಶ್ನೆಗೆ. ವೆನ್ ಯು ಆರ್ ವರ್ಲ್ಡ್ ಅಂತ ಒಂದು ಪೋಯಮ್ ಇದೆ. ಆಯಿತಾ. 9ನೆಯ ಪ್ರಶ್ನೆ, ದಿ ಗಾರ್ಡನರ್ ದ ನರೇಟರ್ ಮೆಟ್ ದಿ ಓಲ್ಡ್ ಮ್ಯಾನ್ ಬೈ ಚಾನ್ಸ್ ಇನ್ ಎ ಕೋಕೋನಟ್ ಗ್ರೋ ನಿಯರ್ ಡ್ಯಾಶ್ ಅಂತ ಇದೆ. ಒಂದು ದಿನ ಏನಾಗುತ್ತೆ ಅಂದರೆ, ಗಾರ್ಡನರ್ ಪಾಠದಲ್ಲಿ ಒಬ್ಬ ಅಜ್ಜ ನಮ್ಮ ಪಿ ಲಂಕೇಶ್ ಅವರ ಕನಸಿನಲ್ಲಿ, ಆಯಿತಾ, ಬಹಳ 100 ಮೈಲಿ ನಡ್ಕೊಂಡು ಬಂದು ಒಂದು ಚನ್ನರಾಯಪಟ್ಟಣಕ್ಕೆ ಎಂಟ್ರಿ ಹೊಡಿತಾನೆ. ಅಲ್ಲಿ ಎಲ್ಲಿದೆ ನೋಡೋಣ, ಆಯಿತಾ. ಚನ್ನಪಟ್ಟಣ ಇದೆ. ಚನ್ನರಾಯ, ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಚನ್ನರಾಯಪಟ್ಟಣ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಒಂದು ಸಂತೋಷದ ಸುದ್ದಿ ಏನು ಅಂದರೆ, ಚನ್ನರಾಯಪಟ್ಟಣದಿಂದ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ. ಆಯಿತಾ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಹೂ ವಾಸ್ ಫೆಲಿಸಿಟೇಟೆಡ್ ಆ್ಯಸ್ ದಿ ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್ಸ್ ಇನ್ ದಿ ಗಾರ್ಡನರ್ ಅಂತ ಇದೆ. ಗಾರ್ಡನರ್ ಪಾಠದಲ್ಲಿ ಯಾರಿಗೆ ಸನ್ಮಾನವನ್ನು ಮಾಡಲಾಗತ್ತೆ, ಒಳ್ಳೆಯ ಕವಿ, ಆಯಿತಾ, ಪ್ರಸಿದ್ಧಿ ಕವಿ ಅಂತ ಯಾರಿಗೆ ಅಂತ ಹೇಳಿದರೆ ತಮ್ಮಣ್ಣನಿಗೆ. ರೈಟ್ ಆನ್ಸರ್ ಈಸ್
ತಮ್ಮಣ್ಣ. ಹಾಗಿದ್ರೆ ಎ ಆನ್ಸರ್ ಯಾಕಲ್ಲ ಪಿ ಲಂಕೇಶ್, ಅವರು ಪಾಠವನ್ನು ಬರೆದವರು. ಆಯಿತಾ. ಸಂಗೋಜಿ ಯಾಕಾಗಲ್ಲ ಸರ್ ಅಂತ ತಾವುಗಳು ಕೇಳಿದಾದರೆ, ಸಂಗೋಜಿ ಅನ್ನೋದು ಒಂದು ಫಾಲ್ಸ್ ನೇಮ್ ಅಂತ ಇಲ್ಲಿ ಆಗತ್ತೆ ಪಾಠದಲ್ಲಿ. ಬಸವಯ್ಯ ಅವನ ಶತ್ರು, ಯಾರ ಶತ್ರು? ತಮ್ಮಣ್ಣನ ಶತ್ರು ಆಗಿರ್ತಾನೆ. 11th ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿಗೆ ನಿಮ್ಮ MCQsಗಳು ಕಂಪ್ಲೀಟ್ ಆಯಿತು. 11th ಕ್ವಶನನ್ನು ನಾನು ನಿಮಗೆ ಆಲ್ರೆಡಿ ಕಲಿಸಿದ್ದೇನೆ. ಯಾರು ಬಹಳ ವೀಕ್ ಇದ್ದಿರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಿಗೆ ಹೋಗ್ಬಿಟ್ಟು PUC ಗ್ರಾಮರ್ ಅಂತ ಇದೆ, ಸಂಪೂರ್ಣವಾಗಿ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದಿ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ಇಟ್ ಡ್ಯಾಶ್ ಟು ಆಫರ್ ದ ಕ್ರಿಮಿನಲ್ ಅ ಪೆನ್ಷನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ವಾಸ್ ಡಿಸೈಡೆಡ್, ಯಾಕಂದರೆ ಸಿಂಗ್ಯುಲರ್ ಅಲ್ವಾ, ಹಾಗಾಗಿ ಇಟ್. ಆಯಿತಾ. ನಂತರದಲ್ಲಿ ಸೆಕೆಂಡ್ ಡ್ಯಾಶನ್ನು ಅದೇ ಇದರಲ್ಲಿ ನೋಡೋದಾದರೆ, ದ ಪೆನ್ಷನ್ ವಾಸ್ ಫಿಕ್ಸ್ಡ್ 600 ಫ್ರಾನ್ಸ್. ದಿಸ್ ಡ್ಯಾಶ್ ಅನೌನ್ಸ್ಡ್ ಅಂತ ಇದೆ. ದಿಸ್ ವಾಸ್ ಅನೌನ್ಸ್ಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ವಾಸ್ ಅನೌನ್ಸ್ಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ಲಿಂಕರ್ಸ್ ಅಂತ ಇದೆ. ನೋಡಿ, ರಿವ್ಯಾಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್ ಇನ್ ದ ಬಿಗಿನಿಂಗ್. ಹೌದಲ್ವಾ? ಏನಿದೆ? ಫೈನಲಿ, ಗ್ರ್ಯಾಜುವಲಿ, ದಟ್ ಅಂತ ಇದೆ. ನೋಡೋಣ. ಗ್ರ್ಯಾಜುವಲಿ ಇಟ್ ರೋಸ್ ಟು ಎ ಪಿಚ್ ದಟ್ ದೇ ಸ್ಟಾರ್ಟೆಡ್ ಕಾಂಪಿಟಿಂಗ್ ಇನ್ ಬಾಯಿಂಗ್ ದ ಈಚ್ ಎಕರ್ ಆಫ್ ಲ್ಯಾಂಡ್ ಇನ್ ದ ವಿಲೇಜ್. ಫೈನಲಿ ನೋ ಲ್ಯಾಂಡ್. ಹೌದಲ್ವಾ? ಹಾಗಿದ್ರೆ ಮೊದಲನೆಯ ಆನ್ಸರು ಗ್ರ್ಯಾಜುವಲಿ ಅಂತ ಬರುತ್ತೆ, ಎರಡನೆಯ ಆನ್ಸರು ದಟ್ ಅಂತ ಬರುತ್ತೆ, ಮೂರನೆಯ ಆನ್ಸರು ಫೈನಲಿ ಅಂತ ಬರುತ್ತೆ. ಅಂದರೆ ಇದನ್ನು ನಾವು ಲಿಂಕರ್ಸ್ ಅಂತ ಕಲಿತೀವಿ. ಇದರ ಬಗ್ಗೆಯೂ ಕೂಡ ವೀಡಿಯೋಸ್ಗಳನ್ನು ನಾನು ಮಾಡಿ ಗ್ರಾಮರ್ ಇದರಲ್ಲಿ ಆ ಪ್ಲೇ ಲಿಸ್ಟಲ್ಲಿ ಸೇವ್ ಮಾಡಿದ್ದೇನೆ, ಅಲ್ಲಿ ತಾವುಗಳು ಕಲಿಯಬಹುದಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಿಮಗೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, 5 ಅಂಕದ್ದು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ. ವಿಡಿಯೋ ಲೆಂತಿ ಆಗ್ಬೋದಪ್ಪ, ಇದು ಕಲೀಲಿಕ್ಕೆ ಅಂತ ವಿಡಿಯೋ ಮಾಡುತ್ತಿರುವಂಥದ್ದು. ನನ್ನ ಉದ್ದೇಶ ತಮಗೆ ಎಲ್ಲದೂ ಕೂಡ ಅರ್ಥ ಆಗಬೇಕು ಅಂತ. ನನ್ನ ಜೊತೆ ಒಂದು 25 ನಿಮಿಷ ದಿನ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದರೆ ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಇಷ್ಟಂತೂ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಎಷ್ಟೋ ಜನ ಈಗಾಗಲೇ ಸ್ಕಿಪ್ ಮಾಡಿರ್ತಾರೆ, ನೋ ಪ್ರಾಬ್ಲಮ್, ಅವರಿಗೆ ಕೊಡ್ದಂಗೆ ಆಗ್ತಾ ಇರುತ್ತೇನೋ, ನೋ ಪ್ರಾಬ್ಲಮ್. ದಿಸ್ ವಿಡಿಯೋ ಇಸ್ ನಾಟ್ ಮೆಂಟ್ ಫಾರ್ ಯು. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ದಿ ಲರ್ನರ್ಸ್. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ದೋಸ್ ಹೂ ಆರ್ ಈಗರ್ ಟು ಲರ್ನ್. This video is purely meant for those who want to get out of out marks. This video is purely meant for slow learners, failure students, those who scared, who frightened that they will fail in English exam. ಅಂತಹ ವಿದ್ಯಾರ್ಥಿಗಳಿಗೆ ಅಂತಲೇ ವಿಡಿಯೋ ಮಾಡುತ್ತಿರುವಂಥದ್ದು. ಬನ್ನಿ, ಮ್ಯಾಚ್ ದ ಫಾಲೋಯಿಂಗ್ ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರೀಬೇಕು ಅಂತಲೂ ಕೂಡ ಇಲ್ಲೇ ತಿಳಿಸ್ತೇನೆ. ಎ ಕಾಲಮನ್ನು ಸಂಪೂರ್ಣವಾಗಿ ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಆಯಿತಾ. ರೇಕ್ ಇನ್ ಸ್ಟ್ರೈಟ್ ಔಟ್ ವೆನ್ ಯು ಆರ್ ಓಲ್ಡ್, ದಿ ಗಾರ್ಡನರ್, ಆನ್ ಚಿಲ್ಡ್ರನ್ ಅಂತ ಕೊಡಲಾಗಿದೆ. ನನಗೀಗ ಬಹಳ ವೀಕ್ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆಯಿತಾ. ನಾನು ಬಹಳ ವೀಕ್ ಇಂಗ್ಲೀಷಲ್ಲಿ. ನಾನೇನು ಮಾಡ್ತೀನಿ, ಎ ಕಾಲಮ್ ಪೂರ್ತಿ ಬರ್ಕೋಬೇಕು, ಡೈರೆಕ್ಟಾಗಿ ಅದಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ ಆನ್ಸರ್ ಎಕ್ಸಾಮಲ್ಲಿ. ಆಯಿತಾ. ಹೀಗೆ ಆ್ಯರೋ ಮಾರ್ಕ್ ಹಾಕೋದು, ಹೀಗೆ ಪೆನ್ಸಿಲ್ ತಂಡು ಹಿಂಗೆ ಮಾಡೋದು, ಅಥವಾ ಸೈಡಿಗೆ 1 2 3 ಅಂತ ಬರೆಯೋದು, ಇದಕ್ಕೆಲ್ಲ ಅಂಕಗಳನ್ನು ಕ್ರೆಡಿಟ್ ಮಾಡಲ್ಲ. ಬನ್ನಿ ಸರ್, ನನಗೆ ಆನ್ ಚಿಲ್ಡ್ರನ್ ಭಾಳ ಈಸಿ. ಆನ್ ಚಿಲ್ಡ್ರನ್ನಿಗೆ ಒಂದು ಆನ್ಸರನ್ನು ಹುಡುಕ್ತೀನಿ ನಾನು. ಆನ್ ಚಿಲ್ಡ್ರನ್ ಎಸ್. ಆನ್ ಚಿಲ್ಡ್ರನ್ ಬರೆದವರು ಖಲೀಲ್ ಗಿಬ್ರನ್, ಅಲ್ಲಿ ಆನ್ಸರ್ ಇದೆ. ಹಾಗಾಗಿ ಫಸ್ಟ್ 5ನೇ ಆನ್ಸರು ಫಿಲ್ಲನ್ನು ಮಾಡ್ತೇನೆ. ನಂತರದಲ್ಲಿ ದಿ ಗಾರ್ಡನರ್ ಅಂತ ಇದೆ. ದಿ ಗಾರ್ಡನರ್ ಪಾಠವನ್ನು ಬರೆದವರು ಪಿ ಲಂಕೇಶ್. ಇದೆಯಾ? ಇದೆ. ಅದು ಕೂಡ ಈ ಕಡೆ ಬರಿತೀನಿ. ಆಯಿತಾ. ಅಲ್ಲಿಗೆ 2 ಆನ್ಸರ್ ತುಂಬಿದೆ. ವೆನ್ ಯು ಆರ್ ಓಲ್ಡನ್ನು ಬರೆದವರು WB ಈಟ್ಸ್. ಹೌದಲ್ವಾ, ಒಬ್ಬ ಕವಿ. ಹಾಗಿದ್ರೆ WB ಈಟ್ಸ್ ಅಂತ ಬರಿತೀನಿ. ಅಲ್ಲಿಗೆ 3 ಅಂಕಗಳು ಬಂತು. ಈಗ ಉಳಿದಿರೋದು ನನ್ನ ಕೈಯಲ್ಲಿ 2, 1ನೇದು 2ನೇದಲ್ವಾ. ಸ್ಟ್ರೈಟ್ ಔಟ್ ಅಂತ ಹೇಳಿದರೆ, ಸ್ಟ್ರೈಟ್ ಔಟ್ ಮಾತಾಡ್ತಾನಲ್ರಿ ಹುಡುಗ, ಏನು ರೀ ಎದುರೆದುರಿಗೆ ಅಂತ ಹೇಳಿದರೆ, ವಿತೌಟ್ ಎನಿ ಹೆಜಿಟೇಷನ್, ಯಾವುದೇ ಸಂಕೋಚ ಇಲ್ಲದ ಹಾಗೆ ಮಾತಾಡ್ತಾನಲ್ವಾ ಅಂತ. ಹಾಗಿದ್ರೆ ನೋಡಿ, ಸ್ಟ್ರೈಟ್ ಔಟಿಗೆ ವಿತೌಟ್ ಹೆಜಿಟೇಷನ್ ಅಂತ ಆನ್ಸರ್ ಸಿಕ್ತು. ಆಯಿತಾ. ಈಗ ಉಳಿದಿರೋದು ಒಂದೇ ಒಂದು ನಮಗೆ ರೇಕ್ ಇನ್ ಅಂತ. ಇದು ಎಲ್ಲಿ ಬರುತ್ತೆ ಗೊತ್ತಾ? ಯಾವ ಪಾಠದಲ್ಲಿ? ಟು ಡಿಯರ್ ಪಾಠದಲ್ಲಿ ಬರುವಂಥದ್ದಾಗಿರುತ್ತೆ. ಇದನ್ನು ನಾವು ಟು ಅರ್ನ್ ಎಕ್ಸೆಸಿವ್ಲಿ ಅಂತ ಕರಿತೀವಿ. ಆಯಿತಾ ವಿದ್ಯಾರ್ಥಿಗಳೇ, ಧನ್ಯವಾದಗಳು. ಬನ್ನಿ, ವಿಡಿಯೋ ಲೆಂತಿ ನೋಡಿ. ನಿಮಗೆ ಕೇಳಲಿಕ್ಕೆ ಇಷ್ಟು ಲೆಂತಿ ಆದರೆ ನನ್ನ ಒಂದು ಎನರ್ಜಿ ಎಷ್ಟು ಲೂಸ್ ಆಗುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಇರ್ತೀರಾ, ಒಂದು ಲೈಕ್ ಬಟನ್ನು, ಒಂದು ಕಮೆಂಟು, ಒಂದೇ ಒಂದು ಕಮೆಂಟ್ ಅಂತಲ್ಲ ಸರ್, ನೀವು 100 ಕಮೆಂಟ್ ಬರೆದ್ರು ಹ್ಯಾಪಿಲಿ ಐ ವಿಲ್ ರೀಡ್, ಹ್ಯಾಪಿಲಿ. ಆಯಿತಾ. ನಾನು ಹೇಳ್ತೀನಲ್ವ, ಸಂತೋಷದಿಂದ ಬಹಳ ಸಂತೋಷ ಆಗತ್ತಪ್ಪ. ಬೇರೆಯವರಿಗೆ ಸಂತೋಷವನ್ನು ಕೊಡೋದನ್ನು ನೋಡಿ ದೇವರು ನಿಮಗೆ ಸಂತೋಷವನ್ನು ಕೊಡ್ತಾವ. ಎನಿಹೌ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ಎನಿ 6 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. 10 ಪ್ರಶ್ನೆಗಳನ್ನು
ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗುತ್ತೆ ಅಥವಾ 8 ಪ್ರಶ್ನೆಗಳನ್ನು ನೀಡ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಆ 10 ಪ್ರಶ್ನೆಗಳಲ್ಲಿ ತಾವುಗಳು ಕೇವಲ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿರುತ್ತೆ. ಆ 6 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಕಂಪಲ್ಸರಿಯಾಗಿ ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ಬರೀಲೇಬೇಕಾಗಿರುತ್ತೆ. ಚೂಸ್ ಅಟ್ಲೀಸ್ಟ್ 2 ಫ್ರಮ್ ದ ಪೋಯೆಟ್ರಿ ಸೆಷನ್ ಅಂತ ಇದೆ. 2 ಅಂತಲ್ಲ 4 ಕೂಡ ಬರೆಯಬಹುದಾಗಿರುತ್ತೆ. ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸಸ್ ಹರ್ ಲವ್ ಫಾರ್ ರೋಮಿಯೋ, ಹೌದಲ್ವಾ? ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಲವ್, ಯಾವ ರೀತಿಯಾಗಿ ಜೂಲಿಯಟ್ ತನ್ನ ಪ್ರೀತಿಯನ್ನು ರೋಮಿಯೋಗೆ ವ್ಯಕ್ತಪಡಿಸ್ತಾಳೆ. ನಂತರದಲ್ಲಿ ಇದನ್ನು ಈಗಾಗಲೇ ನಾನು ನಿಮ್ಗೆ ಹೇಳ್ಕೊಟ್ಟಿರುವಂಥದ್ದಲ್ವಾ. ವೈ ಡಸ್ ದ ಪ್ರೊಫೆಟ್ ಕೆಟಗರಿಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಇದು ಕೂಡ ಈಸಿಯಾಗಿರುವಂಥ ಸಮ್ಮರಿ, ಇದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಹೌ ಇಸ್ ದ ವರ್ಲ್ಡ್ ಮ್ಯಾನ್ ಡಿಫರ್ ಫ್ರಮ್ ದಿ ಮೆನಿ ಅದರ್ಸ್, ನೋಡಿ ಒನ್ ಮ್ಯಾನ್ ಡಿಫರ್, ನೋಡಿ ಇದು 16ನೇ ಪ್ರಶ್ನೆ ವೆನ್ ಯುವರ್ ವರ್ಲ್ಡ್ ಪಾಠದಿಂದ. ಭಾಳ ಈಸಿ. ಟ್ರೂ ಲವ್ ಹಾಗೂ ಅದೇ ಒನ್ ಮ್ಯಾನ್ ಅಂದರೆ ಟ್ರೂ ಲವ್ ಅಂತ, ಹಾಗೂ ಅದರ್ ಸ್ವೀಟರ್ಸ್ ಅಂತ ಹೇಳಿದರೆ ಆಯಿತಾ, ಅದರ್ಸ್ ಅಂತ ಹೇಳಿದರೆ ಫಾಲ್ಸ್ ಲವ್ ಅಂತ. ಡಿಫರ್ ಹೇಗೆ, ಯಾವ ರೀತಿಯಾಗಿ ಕವಿ ಹೇಳ್ತಾನೆ ಅದ್ರ ಬಗ್ಗೆ ಬರೀರಿ ಅಂತ. ಇದು 3 ಪ್ರಶ್ನೆಗಳು ಪದ್ಯ ಭಾಗದಿಂದ ಆಯಿತು. ಈಗ ಪದ್ಯ ಭಾಗದಿಂದ ನಾನು ಹೇಳಿದ್ನಲ್ಲ 3ಕ್ಕೆ 3 ಬರಿಬೋದು, ಅಥವಾ 2 ಅಂತೂ ಬರೀಲೇಬೇಕು. ಬರೀ 1 ಬರೀತೀನಿ ಅಂದರೆ ಆಗಲ್ಲ, 2 ಅಂತೂ ಬರೀಲೇಬೇಕು. ಬನ್ನಿ 17ನೆಯ ಪ್ರಶ್ನೆಗಳನ್ನು ನೋಡೋಣ ನಾವು ಪಾಠಗಳಿಂದ. ಹೌ ಡಸ್ ದಿ ನರೇಟರ್ ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್, ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್ ಅಂದರೂ ಒಂದೇ, ರೈಟ್ ಎ ನೋಟ್ ಆನ್ ಟಾಯ್ ಕಿಂಗ್ಡಮ್ ಅಂದರೂ ಒಂದೇ, ಹೌದಲ್ವಾ? ಬರೀರಿ ಸರ್ ಎಕ್ಸಾಮಲ್ಲಿ. ಕ್ರಿಮಿನಲ್ ರಿಲಕ್ಟೆಂಟ್ ಅಂದರೂ ಒಂದೇ, ವೈ ಹಿ ಡಿಡ್ ನಾಟ್ ಗೋ ಅವೇ ಫ್ರಮ್ ದ ಪ್ರಿಸನ್ ಅಂದರೂ ಕೂಡ ಒಂದೇ. ಈ ಎಲ್ಲ ಪ್ರಶ್ನೆಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಒಮ್ಮೆ ಬರ್ಕೊಂಡು ನಿಮ್ಮ ಜೊತೆ ಇಟ್ಕೊಳ್ಳಿ, ನನ್ನ ಮಾತನ್ನು ಕೇಳಿ. ಒಂದು 10 ದಿನದ ಒಳಗಾಗಿ ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಅಂತಲೇ ಒಂದು ವಿಡಿಯೋ ಮಾಡಿ ಫಿಕ್ಸ್ ಕ್ವಶನ್ಸ್ಗಳನ್ನು ಕೊಡ್ತೇನೆ. ಇದು ನನ್ನ ಕರ್ತವ್ಯ ಇಂಗ್ಲೀಷ್ ಸಬ್ಜೆಕ್ಟಿನ, ಯಾಕಂದರೆ ಐ ಟೇಕ್ ಇಂಗ್ಲೀಷ್, ಐ ಟೀಚ್ ಇಂಗ್ಲೀಷ್. ನಾನು ನನ್ನ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನೇ ಪಾಠ ಮಾಡುವುದು. ಹಾಗಾಗಿ ಐ ಆಮ್ ವೆರಿ ಎಕ್ಸ್ಪರ್ಟ್. ನಾನು ಅದರಲ್ಲಿ ಏನು ಮುಜುಗರ ಇಲ್ಲ, ಅದು ಆ್ಯಟಿಟ್ಯೂಡ್ ಅಲ್ಲ ಸರ್ ನಂದು. ನಾನು ಎಕ್ಸ್ಪರ್ಟ್ ಇದ್ದೀನಿ, ಅದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಅದರ್ ಸಬ್ಜೆಕ್ಟ್ಸ್ ಬಿಕಾಸ್ ಐ ವೋಂಟ್ ಹ್ಯಾಂಡಲ್ ಆಲ್ ದೋಸ್ ಸಬ್ಜೆಕ್ಟ್ಸ್. ಎನಿಹೌ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಎಲ್ಲ ಪ್ರಶ್ನೆಗಳನ್ನು ಓದ್ಕೊತ ಹೋದರೆ ಭಾಳ ಲೆಂತಿ ಆಗುತ್ತೆ. ಸೀದಾ ಗ್ರಾಮರ್ ಪಾರ್ಟಿಗೆ ಹೋಗ್ತೇನೆ. ಪ್ರಶ್ನೆಗಳು ನಿಮಗೆ ಕಾಣ್ತಾ ಇವೆ ಆಯಿತಾ, ಹೆಲ್ಪ್ ಆಗುತ್ತೆ ನಿಮಗೆ. ಆ ನಂತರದಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಬರುತ್ತೆ ನೆಕ್ಸ್ಟ್ ಮೇನ್ ಕ್ವಶನಲ್ಲಿ. ಅದರಲ್ಲಿ ನಿಮಗೆಲ್ಲರಿಗೂ ಕೂಡ 2 ಪ್ರಶ್ನೆಗಳನ್ನು ಕೊಟ್ಬಿಟ್ಟು ಯಾವುದಾದ್ರೂ 1 ಬರೀರಿ ಅಂತ ಕೊಡ್ತಾರೆ. ಅದು 6 ಮಾರ್ಕ್ಸ್ ಲೆಂತಿ ಆನ್ಸರ್ ಆಗಿರುತ್ತೆ, 1.5 ಪೇಜು ತಾವುಗಳು ಬರೀಬೇಕಾಗಿರುತ್ತೆ. ನಂತರದಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಅಂತ ಇದೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂದರೆ ಯಾವುದೋ ಒಂದು ಪ್ಯಾಸೇಜನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ. ಆ ಪ್ಯಾಸೇಜಲ್ಲಿ ತಾವುಗಳು 10 ಪ್ರಶ್ನೆಗಳನ್ನು ನೀಡಿರ್ತಾರೆ, ಅದನ್ನು ಕಾಪಿ ಮಾಡಿ ಬರಿಬೇಕಾಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮಗೋಸ್ಕರ ಇಷ್ಟೊಂದು ಮಾಡ್ತಾಯಿದ್ದೀನಿ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಓಲ್ಡ್ ಆಗಲಿ ನ್ಯೂ ಆಗಲಿ ಮಿಡ್ ಟರ್ಮ್ ಎಕ್ಸಾಮಿನ ನಿಮಗೇನು ಹೆಲ್ಪ್ ಬೇಕು ಅದನ್ನು ಮಾಡಿ ಕೊಡುತ್ತೇವೆ. ಬನ್ನಿ ಸರ್, ಇದೇ ರೀತಿಯಾಗಿ ಸ್ವಲ್ಪ ಪ್ಯಾಸೇಜನ್ನು ಸ್ವಲ್ಪ ಫಾಸ್ಟಾಗಿ ಓಡಿಸ್ಬಿಡೋಣಲ್ವ, ಅವಾಗ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಬನ್ನಿ ಸರ್, ಪ್ರಿಫಿಕ್ಸ್ ಅಂತ ಇದೆ. ಯಾವುದು 26ನೆಯ ಪ್ರಶ್ನೆಗೆ ಹೋಗೋಣ. ನೋಡಿ, ಇದನ್ನು ಬಹಳ ಜನ ನಾನು ಕರೆಕ್ಷನಿಗೆ ಹೋದಾಗ ಮಕ್ಕಳು ತಪ್ಪು ಬರೆದು ಕೊಟ್ಟಿರ್ತಾರೆ. ವಾಟ್ ಡೂ ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ಸ್ ಟು. ನೋಡಿ, ಹೂ ಅಂದರೆ ಯಾರು, ಹರ್ ಅಂದರೆ ಯಾರು, ದೇ ಅಂದರೆ ಯಾರು, ವಿಚ್ ಅಂದರೆ ಯಾರು ಅಂತ ಇಲ್ಲಿ ನೀಡಲಾಗಿದೆ. 3 ಲೈನಿನ ಪ್ಯಾಸೇಜನ್ನು ನಿಮಗೆ ನೀಡಲಾಗಿದೆ ಆಯಿತಾ. ಐ ವಿಲ್ ಟ್ರೈ ಟು ಫಿನಿಶ್ ಇಟ್ ವಿತಿನ್ 20 ಆಯಿತಾ. ನೋಡಿ, ಅಮಿಲಿಯಾ ವಾಸ್ ಎ ಫೇಮಸ್ ಅಮೇರಿಕನ್ ಅವಿಲಿಯೇಷನ್ ಪಯೋನೀರ್ ಹೂ ಸೆಟ್ ರೆಕಾರ್ಡ್ ಆಫ್ಟರ್ ದಿ ರೆಕಾರ್ಡ್ ಹರ್ ಫ್ಲೈಯಿಂಗ್ ಕರಿಯರ್ ಅಂತ ಇದೆ. ಹೂ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಅವಳು, ಹೂ ಅಂದರೆ ಅವಳು ಸರ್. ಹೂ ಅಂದರೆ ಯಾರು, ಅಮಿಲಿಯಾ ಅನ್ನೋದು ಆನ್ಸರ್. ಹಾಗಿದ್ರೆ 1ನೇ ಆನ್ಸರು ಅಮಿಲಿಯಾ ಅಂತ ಆಗುತ್ತೆ. ಆಫ್ಟರ್ ರೆಕಾರ್ಡ್ ಡ್ಯೂರಿಂಗ್ ಹರ್ ಕರಿಯರ್, ಹರ್ ಅಂದರೆ ಯಾರು ಅಂತ ಮತ್ತೆ ಕೇಳಿದ್ದಾರೆ. ಹರ್ ಅಂದರೆ ಅವಳೇ, ಅವಳು ಅಂದರೆ ಯಾರು, ಅಮಿಲಿಯಾ. ಮತ್ತೆ 2ನೇ ಆನ್ಸರು ಅಮಿಲಿಯಾ ಅಂತ ಆಗತ್ತೆ. ನಂತರದಲ್ಲಿ ಅಮಿಲಿಯಾ ಆ್ಯಂಡ್ ಫ್ರೆಡ್ ನಾನ್ ಅಟೆಂಪ್ಟೆಡ್ ಎ ನೌನ್, 2 ವ್ಯಕ್ತಿಗಳು ಬಂದರು. ಈಗ ಅಟ್ ದಿ ವರ್ಲ್ಡ್ ಫೈಟನ್ನು ಆಡ್ತಾರೆ. ದೇ ಟುಕ್ 21 days ಟು ರೀಚ್. ದೇ ಅಂತ ಇದೆ. ದೇ ಅಂತ ಹೇಳಿದರೆ ಅವರು ಅಂದರೆ 2 ವ್ಯಕ್ತಿಗಳ ಹೆಸರನ್ನು ಬರಿಬೇಕು. ಹಾಗಿದ್ರೆ 3ನೇ ಆನ್ಸರಿಗೆ ಅಮಿಲಿಯಾ ಆ್ಯಂಡ್ ಫ್ರೆಡ್ ನಾನ್ ಅಂತ ಬರಿಬೇಕಾಗತ್ತೆ. ದೇ ಟುಕ್ 21 days ಟು ರೀಚ್ ಆಯಿತಾ. ಯಾವ ಪ್ಲೇಸಿಗೆ ರೀಚ್ ಆಗ್ತಾರೆ, ನ್ಯೂ ಜೀನಿಯಾ. ಅಲ್ಲಿ ನೋಡಿ, ವಿಚ್ ವಾಸ್ ದೇರ್ ಲಾಸ್ಟ್ ಸಕ್ಸಸ್ಫುಲ್ ಡೆಸ್ಟಿನೇಷನ್. ವಿಚ್ ಅಂದರೆ ಏನು ಅಂತ ಕೇಳಿದರೆ, ವಿಚ್ ಅಂದರೆ ಆ ಸ್ಥಳದ ಹೆಸರನ್ನು ಬರಿಬೇಕು. ಯಾವುದು, ನ್ಯೂ ಜೀನಿಯಾ. ಹಾಗಿದ್ರೆ 4ನೇ ಉತ್ತರ ನ್ಯೂ ಜೀನಿಯಾ ಅಂತ ಆಗತ್ತೆ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಬನ್ನಿ ಆಯಿತಾ. 3 ಅಂಕಗಳಿಗೆ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ಹೋಪ್ ಎವ್ರಿಥಿಂಗ್ ಈಸ್ ವಿಸಿಬಲ್ ಆ್ಯಂಡ್ ಕ್ಲಿಯರ್. ಟ್ರೂ ಸ್ಟ್ರೇಂಜರ್ಸ್ ಆನ್ ದ ರೋಡ್ ಅಂತ ಇದೆ. 2 ವ್ಯಕ್ತಿಗಳು ರಸ್ತೆಯಲ್ಲಿ ಸಿಕ್ಕಿದ್ದಾರೆ. ಒಬ್ಬ ಸಮೀರ್ ಅಂತ, ಇನ್ನೊಬ್ಬ ಸ್ಟ್ರೇಂಜರ್ ಅನಾಮಿಕ ವ್ಯಕ್ತಿ. ಇಸ್ ದೇರ್ ಎ ಮೆಡಿಕಲ್ ಸ್ಟೋರ್ ನಿಯರ್ ಬೈ.
ಅವನು ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ ಎಸ್ ದೇರ್ ಈಸ್ ಒನ್ ರೈಟ್ ಅಕ್ರಾಸ್ ದ ಸ್ಟ್ರೀಟ್. ಹೌದಪ್ಪ, ಆ ರಸ್ತೆ ಬದಿನಲ್ಲಿ ಇದೆ ಅಂತ ಹೇಳ್ತಾನೆ. ಆವಾಗ ಅವನು ಕೇಳ್ತಾನೆ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಸರ್ ಹೇಗೆ ಹೋಗಬೇಕು ಸ್ವಲ್ಪ ಹೇಳ್ಕೊಡಿ ನನಗೆ ಅಂತ. ಅದನ್ನು ತಾವು ಇಂಗ್ಲೀಷಲ್ಲಿ ಬರೀಬೇಕು. ಹೌ ಟು, ಹೌದಲ್ವಾ ನೋಡಿ, ಆಸ್ಕಿಂಗ್ ಫಾರ್ ಡೈರೆಕ್ಷನ್, ಆಸ್ಕಿಂಗ್ ಫಾರ್ ಡಿಸ್ಟೆನ್ಸ್. ಇಲ್ಲಿ ಡಿಸ್ಟೆನ್ಸ್ ಅಂತ ಇದೆ ಅಂದರೆ ಎಷ್ಟು ದೂರ ಅಂತ. ಹೌ ಲಾಂಗ್, ಕುಡ್ ಯು ಪ್ಲೀಸ್ ಟೆಲ್ ಮೀ ದ ಡಿಸ್ಟೆನ್ಸ್, ಹೌದಲ್ವಾ? ಅಥವಾ ಹೌ ಲಾಂಗ್ ದ ಡಿಸ್ಟೆನ್ಸ್ ಈಸ್ ದೇರ್, ಎಷ್ಟು ದೂರವಿದೆ ಅಂತ ತಾವುಗಳು ಕೇಳಬೇಕಾಗತ್ತೆ. ನಂತರದಲ್ಲಿ ಬನ್ನಿ ಸರ್, ಆವಾಗ ಸಮೀರು ಗಿವಿಂಗ್ ಇನ್ಫಾರ್ಮೇಷನ್. ಸ್ಟ್ರೇಂಜ್ ವ್ಯಕ್ತಿ ಒಬ್ಬ ಇನ್ಫಾರ್ಮೇಷನ್ ಕೊಡ್ತಾನೆ. ಸರ್ ಗೋ ಸ್ಟ್ರೈಟ್ ಟೇಕ್ ಲೆಫ್ಟ್, ಗೋ ಸ್ಟ್ರೈಟ್ ಟೇಕ್ ರೈಟ್, ಏನಾದರೂ ಬರೀರಪ್ಪ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಆಯಿತಾ. ಅಥವಾ ಗೋ ಸ್ಟ್ರೈಟ್ ನಿಯರ್ ದಿ ಪೋಸ್ಟ್ ಆಫೀಸ್ ಯು ವಿಲ್ ಗೆಟ್ ಮೆಡಿಕಲ್ ಅಂತ ಆಯಿತಾ, ಇಟ್ ಈಸ್ ನಿಯರ್ ಅಂತ. ಆವಾಗ ಸಮೀರು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದರೆ ಧನ್ಯವಾದಗಳನ್ನು ಸಲ್ಲಿಸುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಅಂತ ಬರೆದ್ರೆ ಮುಗಿತೋ ಆಯಿತಾ. ಬನ್ನಿ ಸರ್, ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ, ಭಾಳ ಈಸಿ ಆಯಿತಾ. ನೋಡ್ರಪ್ಪ 80 ಅಂಕದ ಪ್ರಶ್ನೆ ಪತ್ರಿಕೆ ಅದು, ಹಾಗಾಗಿ 20 ನಿಮಿಷ ಕ್ರಾಸ್ ಆಗ್ತಾ ಇದೆ. ಬೇಜಾರಾಗಬಾರ್ದು, ಏನೋ ಇಷ್ಟು ಲೆಂತಿ ಮಾಡ್ತಾರೆ ಅಂತ. ನೀವು ಏನಾದರೂ ಈ ವಿಡಿಯೋ ನಾನು ನೋಡಲಿಲ್ಲ ಅಂದರೆ ನಿಜವಾಗಿಯೂ ನಾನು ಹೇಳ್ತಾ ಇದ್ದೀನಲ್ವ, ವಿಡಿಯೋ ಮಾಡೋದೇ ಬಿಟ್ಟುಬಿಡ್ತಾವ. ಯಾಕಂದರೆ ನನಗೂ ಅರ್ಧ ಗಂಟೆ ಒಯ್ಕೋಬೇಕು ಅಂದರೆ ನಮಗೂ ಎನರ್ಜಿ ಬೇಕಪ್ಪ, ನಮಗೂ ಮೈಂಡ್ ಸೆಟ್ ಆಗಬೇಕಲ್ವ. ಬನ್ನಿ, ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್. ಇದು 1K ದಾಟಲಿಲ್ಲ ಅಂದರೆ ದಯವಿಟ್ಟು ನಾನು ಮುಂದಿನ ವೀಡಿಯೋಗಳಿಗೆ ಯಾವುದೇ ರೀತಿಯಾದಂಥ ಕೀ ಆನ್ಸರ್ಗಳನ್ನು ಕೊಡಲಿಕ್ಕೆ ಹೋಗಲ್ಲ. ಇದರ ಬಗ್ಗೆ ಒಂದು ವಿಡಿಯೋನ ಮಾಡ್ತೇನೆ, ಬಿಕಾಸ್ ಅರ್ಥ ಮಾಡ್ಕೊಳ್ಳಿ ಆಯಿತಾ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್. ಡೊನಾಲ್ಡರ ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತೇನೆ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು ಬಹಳ ಜನ ಎಕ್ಸಾಮಲ್ಲಿ 0 ಮಾರ್ಕ್ಸ್ ತೆಗೆದುಕೊಳ್ಳುತ್ತಾರೆ. ಇದು 4 ಅಂಕಗಳಿಗೆ ಇರುತ್ತೆ. ಇಷ್ಟು ವರ್ಷ 5 ಅಂಕಕ್ಕಿತ್ತು, ಲಾಸ್ಟ್ ಇಯರಿಂದ 4 ಅಂಕಕ್ಕೆ ಡಿಕ್ರೀಸ್ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಅದು ನಿಮ್ಮದೇ ಈಗ, ಅದರಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು 10 ವೀಡಿಯೋಸ್ಗಳಿವೆ. ಅದರಲ್ಲಿ ತಾವುಗಳು ಸಂತೋಷವಾಗಿ ಈಸಿಯಾಗಿ ಕಲಿಯಬಹುದು. ಆ ರೀತಿಯಾಗಿ ನಿಮಗೆ ಹೇಳಿಕೊಟ್ಟಿದ್ದೇನೆ, ಹೌದಲ್ವಾ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಡ್ರಾಯಿಂಗ್ ದಿ ಬಾಕ್ಸಸ್ ಅಂತ ಇದೆ. ಇದನ್ನು ಫ್ಲೋ ಚಾರ್ಟ್ ಅಂತ ಕರಿತೀವಿ. ನೋಡಿ ಸರ್, ಇದು ಈಗ ಬಾಕ್ಸಸ್ಸಿಗೆ ಆನ್ಸರನ್ನು ತುಂಬ್ಕೊತಾ ಹೋಗೋದು. ಮೇಲ್ಗಡೆ ನೋಡಿ, ಕೆಳಗಡೆ ಬರೆಯುವಂಥದ್ದು. ಕೋರಲ್ ರೀಫ್ಸ್ ಆರ್ ಫೇಮಸ್ ಫಾರ್ ಅಂತ ಇದೆ. 1ನೇ ಆನ್ಸರ್ ಬಾಕ್ಸಿಗೆ ಪ್ರೊಡಕ್ಟಿವಿಟಿ ಅಂತ ಆಗುತ್ತೆ. 2ನೇ ಬಾಕ್ಸಿಗೆ ಬಯೋಡೈವರ್ಸಿಟಿ ಅಂತ ಆಗುತ್ತೆ. ಕೋರಲ್ ರೀಫ್ಸ್ ಆರ್ ಸೆಂಟರ್ಸ್ ಆಫ್ ಡ್ಯಾಶ್ ಅಂತ ಇದೆ. ಎಲ್ಲಿದೆ? ಎಸ್, ಸೆಕೆಂಡ್ ಲೈನಲ್ಲಿ ಆನ್ಸರ್ ಇದೆ ನೋಡಿ. ಸೈಂಟಿಫಿಕ್ ರಿಸರ್ಚ್ ಅಂತ ಸೆಕೆಂಡ್ 3ನೇ ಆನ್ಸರ್ ಆಗುತ್ತೆ. ನಂತರದಲ್ಲಿ ದೇ ಆರ್ 4ನೇ ಆನ್ಸರು ವೆರಿ ಸ್ಮಾಲ್ ಅನಿಮಲ್ಸ್ ಅಂತ ಆಗುತ್ತೆ ಆಯಿತಾ. ಹಾಗಿದ್ರೆ 5ನೇದು ಏನು ಅಂತ ನೋಡ್ತಾ ಹೋಗೋಣ. ಕೋರಲ್ ರೀಫ್ಸ್ ಲಿವ್ಸ್ ಇನ್ ಡ್ಯಾಶ್ ಅಂತ ಇದೆ, ಅದಕ್ಕೆ ವಾಸ್ಟ್ ಕಾಲೋನೀಸ್ ಅಂತ ಸರಿಯಾದ ಉತ್ತರ ಆಗುತ್ತೆ. ವಿತ್ ಡ್ಯಾಶ್ ಅಂತ ಇದೆ, ಮೈಕ್ರೋಸ್ಕೋಪಿಕ್ ಆಲ್ಗೆ ಅಂತ ಆಗುತ್ತೆ. ಈ ರೀತಿಯಾಗಿ ತಾವುಗಳು ಕಾಪಿ ಮಾಡಿ ಬರೆಯಬೇಕಾಗಿರುವಂಥ ಉತ್ತರಗಳು ಆಗುತ್ತೆ. 7ನೆಯ ಪ್ರಶ್ನೆ ಕೂಡ ಅಷ್ಟೇ ನೋಡಿ. ಮೇಜರ್ ಅಡ್ವಾಂಟೇಜಸ್ ಅಂತ ಎಲ್ಲಿದೆ? ಏನು ಆಫ್ ದಿ ಕೋರಲ್ ಆಯಿತಾ. ಕೋರಲ್ ನೋರಿಶ್ಮೆಂಟ್ ಆಯಿತಾ. ಫ್ರಮ್ ಎಲ್ಲಿಂದ ಅಂತ ಹೇಳಿದರೆ ಫೋಟೋಸಿಂಥಸಿಸ್ ಪ್ರೋಸೆಸ್. ನೋಡಿ, ಫೋಟೋಸಿಂಥಸಿಸ್ ಪ್ರಾಡಕ್ಟ್ ಅನ್ನೋದು 8ನೇ ಉತ್ತರ ಆಗುತ್ತೆ. ಬನ್ನಿ ಸರ್ ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯ ಮೇನ್ ಕ್ವಶನಲ್ಲಿದ್ದೀವಿ. ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿನ ಇಂಗ್ಲೀಷ್ ಕ್ವಶನ್ ಪೇಪರು. ರೈಟ್ ಎ ಲೆಟರ್ ಅಂತ ಇರುತ್ತೆ, ಲೆಟರ್ ರೈಟಿಂಗ್ ಕೂಡ ಇರುತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ. ನೋಡಿ, ಈ ಒಂದು ಲೆಟರ್ ರೈಟಿಂಗಲ್ಲಿ ತಾವುಗಳು ಹೇಗೆ ಬರೀಬೇಕು, ಏನು ಬರೀಬೇಕು ಎಲ್ಲದೂ ಕೂಡ ಒಂದು ವಿಡಿಯೋನ ಮಾಡಿದ್ದೇನೆ ಲೆಟರ್ ರೈಟಿಂಗಿನ ಬಗ್ಗೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಫ್ರಮ್ಮಲ್ಲಿ ಏನು ಬರೀಬೇಕು, ಟು ಅಲ್ಲಿ ಏನು ಬರೀಬೇಕು, ಹೇಗೆ ಬರೆದ್ರೆ ಅಂಕಗಳು ಸಿಗ್ತವೆ, ರೆಸ್ಯೂಮ್ ಹೇಗೆ ಬರೀಬೇಕು, ಬಾಡಿ ಆಫ್ ದಿ ಲೆಟರ್ ಹೇಗೆ ಬರೀಬೇಕು, ಕನ್ಕ್ಲೂಷನ್ ಏನು ಬರೀಬೇಕು, ಡೇಟ್ ಎಲ್ಲಿ ಬರೀಬೇಕು, ಟು ಎಲ್ಲಿ ಬರೀಬೇಕು, ಸಬ್ಜೆಕ್ಟ್ ಏನು ಬರೀಬೇಕು, ರೆಫರೆನ್ಸ್ ಏನು ಬರೀಬೇಕು, ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸರ್. ಯಾವ ಕಡೆ ಬರೀಬೇಕು, ಲೆಫ್ಟಿಗೆ ಬರೀಬೇಕು, ರೈಟಿಗೆ ಬರೀಬೇಕು, ಪೆನ್ಸಿಲಲ್ಲಿ ಬಾಕ್ಸ್ ಹಾಕಬೇಕು, ಬಾಕ್ಸ್ ಹಾಕಬಾರ್ದು, ಎಲ್ಲದೂ ಕೂಡ ಏನಂತೀರಾ ಸರ್ ನನ್ನ ವೀಡಿಯೋಸ್ಗಳಲ್ಲಿ ತಿಳಿಸಿದ್ದೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಯಿತಾ. ನನ್ನ ಒಂದು ಪ್ಲೇಲಿಸ್ಟಿಗೆ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲದೂ ಕೂಡ ಲಭ್ಯವಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷ್ ಗ್ರಾಮರಿನ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕಾಗಿರೋದನ್ನು ಲಿಂಕ್ಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ನಾನು ನಿಮ್ಗೆ ಹೇಳಿದ್ನಲ್ವ, ಈ ವಿಡಿಯೋ ಸ್ವಲ್ಪ ವೈರಲ್ ಆಗಬೇಕು. ಯಾಕಂದರೆ ಮಾಡಿರೋಂಥ ಕೆಲಸ ಅಟ್ಲೀಸ್ಟು ಸಾರ್ಥಕ ಆಗಬೇಕು ಅಂದರೆ ಅದು ನಿಮ್ಮ ಕೈಯಿಂದನೇ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್.